ಕೆಲಸ ಮುಗೀತಾ? ಎಲ್ಲ ಕೆಲಸನೂ ಚೆನ್ನಾಗಿ ಮಾಡಿದ್ಯಪ್ಪ. ಹೋಗುವಾಗ ಹಾಗೆ ಗಡ್ಡ ಮೀಸೆನೂ ರಿಪೇರಿ ಮಾಡಿಸು. ಸರಿ. ವೇಷ ಹಾಕಿದ್ಯಾ? ಗಡ್ಡ ಮೀಸನ ಸರಿಯಾಗಿ ಅಂಟಿಸ್ಕೋಬೇಕು ತಾನೆ? ಕರ್ಣ, ಏನಪ್ಪ ಇದೆಲ್ಲ? ವಿಷಯ ಏನು ಅಂತ ನಾನು ಹೇಳ್ತೀನಿ. ನಮ್ಮನ್ನು ಯಾಮಾರಿಸಿ ಈ ರೋಮಿಯೋ ಈ ಜೂಲಿಯಟ್ನ ಮೀಟ್ ಮಾಡಕ್ ಬಂದಿದ್ದಾನೆ. ಮೆಕ್ಯಾನಿಕ್ ಅನ್ಕೊಂಡು ಏನೇನೋ ಕೆಲಸ ಮಾಡಿಸ್ಬಿಟ್ಟೆ. ಸಾರಿಪ್ಪ ಕರ್ಣ. ನೀನ್ ಯಾಕೆ ನೊಂದ್ಕೊಂಡು ಸಾರಿ ಕೇಳ್ತೀಯ? ಹಾಳಾಗಿರೋ ವಸ್ತೆಲ್ಲ ಸರಿ ಹೋಯ್ತಲ್ಲ. ಆದ್ರೆ ಇವ್ರಿಗೊಂದು ಪಾಠ ಕಲಿಸ್ಲೇಬೇಕು. ಬಂಗಾರಿ ಸಾರಿ ಬಂಗಾರಿ, ಸ್ಟವ್ ಹಾಳಾಗೋಗಿತ್ತಲ್ಲ, ಅದಕ್ಕೆ ಪಾಪ ಇವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾನೇ ವೇಷ ಹಾಕೋ ಬಂದೆ, ಬೇರೆ ಏನೂ ಇಲ್ಲ, ಪ್ರಾಮಿಸ್. ಆಷಾಢದಲ್ಲಿ ನೀವಿಬ್ರು ಮುಖ ನೋಡಬಾರ್ದು ಅಂತ ಹೇಳಿದ್ವಿ ತಾನೆ? ಏನು ನಮ್ಮ ಮಾತಿಗೆ ಬೆಲೆನೇ ಇಲ್ವಾ? ನೀನು ತಪ್ಪು ಮಾಡಿದ್ಯಾ ಅಂದಮೇಲೆ ನಿನ್ಗೆ ಶಿಕ್ಷೆ ಆಗ್ಲೇಬೇಕು. ಅಜ್ಜಿ ಹೋಗ್ಲಿ ಬಿಡಿ, ಪಾಪ ಏನೋ ಗೊತ್ತಾಗದೆ ಮಾಡಿದಾರೆ ಅಷ್ಟೇ. ಓಹೋ, ಇಲ್ಲಿ ಸಪೋರ್ಟಿಂಗ್ ಆಕ್ಟರು ಇದ್ದಾರಾ? ಎಲ್ಲ ಗೊತ್ತಿದ್ದು ನೀನ್ ಯಾಕೆ ಮೋರ್ಜಡೆಗೆ ಹೇಳಲಿಲ್ಲ? ನಿನಗೂ ಪನಿಷ್ಮೆಂಟ್ ಇದೆ. ನೀವಿಬ್ರು ಸೇರ್ಕೊಂಡು 101 ಬಸ್ಕಿ ಹೊಡಿಬೇಕು. ಬಂಗಾರಿ ಪಾಪ ಅವ್ರು ಏನೂ ಮಾಡಿಲ್ಲ, ನಂದೇ ತಪ್ಪು. ನಾನು ಬೇಕಾದ್ರೆ ಒಬ್ಬನೇ ಬಯಸ್ಕೆ ಹೊಡಿತೀನಿ, ಪಾಪ ಅವ್ರಿಗೇನು ಮಾಡಬೇಡ. ಅದೆಲ್ಲ ಗೊತ್ತಿಲ್ಲ, ಇಬ್ರು ಸೇರಿ ಬಸ್ಕಿ ಹೊಡಿಬೇಕು. ಮಾಡಿದುಣ್ಣ ಮಾರಾಯ. ಹಾ, ಅರೆ ಏನ್ ಮುಖ ನೋಡ್ತಿದ್ದೀರಾ? ಹೊಡೀರಿ ಬಸ್ಕಿ. ಹಾ, 1 2 3 4 5 6. ಸರಿಯಾಗಿ ಕೊಡಿ. 6 7 8 9 10 52. ಸಾಕು ಬಿಡೆ, ಪಾಪ ಏನೋ ಗೊತ್ತಿಲ್ಲದೆ ಮಕ್ಕಳು ತಪ್ಪು ಮಾಡಿಬಿಟ್ಟಿದ್ದಾರೆ. ಓಕೆ ನೋಡಿ, ನನ್ನ ಫ್ರೆಂಡ್ ಹೇಳ್ತಾ ಇದ್ದಾಳೆ ಅಂತ ನಾನು ಬಿಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಸೆಂಚುರಿ ಬಾರ್ಸೋವರೆಗೂ ನಿಮ್ಮಿಬ್ಬರನ್ನ ಬಿಡ್ತಾ ಇರಲಿಲ್ಲ. ಹಲೋ ರೋಮಿಯೋ ಜೂಲಿಯಟ್, ಕಣ್ಣ ಮುಚ್ಚೆ ಕಾಡೆ ಗೂಡೆ ನಮ್ಮ ಮುಂದೆ ಆಡೋಗಿಲ್ಲ. ಆಷಾಢ ರೂಲ್ಸ್ನ ಫಾಲೋ ಮಾಡಬೇಕು. ಆಮೇಲೆ ಒಬ್ರಿಗೊಬ್ರು ಮುಖ ನೋಡೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ, ಕಣ್ಣಲ್ಲೇ ಕವಿತೆ ಬರೆಯೋದು ಇದೆಲ್ಲ ಮಾಡೋ ಹಾಗಿಲ್ಲ. ಹಾ, ಅಯ್ಯೋ ಸಾಕು ಬಿಡೆ, ಪಾಪ ಮಕ್ಕಳು ಎಷ್ಟು ಅಂತ ಗೋಳು ಹಾಕೋತೀಯ? ಅವಕ್ಕೂ ಹೊಟ್ಟೆ ಹಸ್ತಿರುತ್ತೆ. ಬನ್ನಿ ನೀವು ಊಟ ಕುತ್ಕೊಳ್ಳಿ, ನಾ ಅಡುಗೆ ತಗೊಂಡ್ಬರ್ತೀನಿ. ಬನ್ನಿ. ಅಯ್ಯಯ್ಯ